ನಮೋ ಭಗವತೆ ಪುರುಷಾಯ. ಇವತ್ತಿನ ದಿನ ಪರಮ ಮಂಗಳಕರವಾದ ದಿನ. ಯಾಕೆಂದ್ರೆ ನಾವು ಪರಮಾತ್ಮನ ಸ್ಮರಣೆ ಮಾಡೋದು ದಿನ ಸುದಿನ. ಎಲ್ಲರೂ ಕಲ್ತರು, ಭಗವದ್ಭಕ್ತರು ಕಲಿತು ಅದು ಗುಣಗಾನ ಮಾಡೋದು, ಪರಮಾತ್ಮನ ಆತನ ಗುಣಗಾನ ಮಾಡೋ ದಿನ ಸುದಿನ ಅಂತ ಹೇಳೋದು. ಅದಕ್ಕೆ ಇವತ್ತು ರೇಖಾ ಅವರು ನಮ್ಮನ್ನೆಲ್ಲ ಕರೆಸಿ ಇದೊಂದೇನು ಹರಿಕತೆ ಅಂಥೇಳಿ ನಮ್ಮ ಒಂದು ಬಾಲಕರ ಕಲಭಾಷೆ ಅಷ್ಟೇ. ಅವರನ್ನು ಮುಗಿಸ್ಲಿಕ್ಕೆ ಅವರಿಗೆ ಮೊದಲು ತಿಳುವಳಿಯಾಗಿ ಹೇಳಿ ನಮ್ಮ ಒಂದು ಕಥೆಯನ್ನು ಶುರು ಮಾಡೋದು. ಹರಿಕಥಾ ಶ್ರವಣ ಮಾಡೋ ಮಾಡೋ, ಹರಿಕಥಾ ಶ್ರವಣ ಮಾಡೋ. ಯುವಂತ ಪ್ರವೇಶ ವೈಕುಂಠ ಕಿರು ನೋಡೋ, ಹರಿಕಥಾ ಶ್ರವಣ ಮಾಡೋ. ಪರಮ ಜ್ಞಾನ ಭಕ್ತಿ ವೈರಾಗ್ಯವೀವ ನಮ್ಮ, ಜ್ಞಾನ ಭಕ್ತಿ ವೈರಾಗ್ಯವೀವ ನಮ್ಮ ಆನಂದ ತೀರ್ಥರ ಪಾಡೋ, ಶ್ರೀಮದಾನಂದ ತೀರ್ಥರ ಪಾಡೋ. ಹರಿಕಥಾ ಶ್ರವಣ ಮಾಡೋ ಮಾಡೋ, ಹರಿಕಥಾ ಶ್ರವಣ ಮಾಡೋ. ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಚರಣ ಕಮಲದಲ್ಲಿ ಕೂಡು, ನೀ ಚರಣ ಕಮಲದಲ್ಲಿ ಕೂಡು. ಹರಿಕಥಾ ಶ್ರವಣ ಮಾಡೋ ಮಾಡೋ, ಹರಿಕಥಾ ಹರಿಕಥಾ ಶ್ರವಣ ಮಾಡೋ ಶ್ರವಣ ಮಾಡೋ. ಹರಿಕಥಾ ಅಂತ ಹರಿ ಅಂದ ಹೇಳ್ದ, ಹರಿ ಎಂಬ 2 ಅಕ್ಷರ. ಅದೇನಂದ್ರೆ ಸ್ಥೂಲ ರಾಶಿಯೊಳು ಅನಧ ಪುಕ್ಕಂತಿ ಅಂತ. ಹತ್ತಿ ಇದು ಇದ್ರೊಳಗೆ ಒಂದು ಕಿಡಿ ಹಾಕಿದ್ರೆ ಹೆಂಗೆ ಸುಟ್ಟು ಭಸ್ಮ ಆಗ್ತದೆ ಅಂತ ಅಗರಾಶಿ ಅಂದ್ರೆ ಅಗ ಅಂದ್ರೆ ಪಾಪಗಳ ರಾಶಿಯನ್ನು ಮಹಾಲಕ್ಷ್ಮೀ ಶ್ರೀಮನ್ನಾರಾಯಣ ಮೋಕ್ಷ ಪರಮಾಶ್ರೇವಾಯ ಸತತ ಗಣನಾಥ ಸಿದ್ಧಿಯ ಜೈವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು ಹರಿಮಕುತಿದಾಯಕಳು ಭಾರತೀ ದೇವಿ. ಯುಗತಿ ಶಾಸ್ತ್ರಗಳಲ್ಲಿ ಮನಸ ಸಂಭವ ನಡೆಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ತುಗತಿ ಪಾಲಿಸುವ ಪವಮಾನನು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ ಭಕ್ತ ಜನರ